ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಅಂತ ಸೂಪರ್ ಇದೆ ನೋಡಿ. ನಿನ್ನೆ ಮಾರ್ಕೆಟಿಗೆ ಹೋಗಿ ಬಂದು ರಾತ್ರಿ ನಿದ್ದೆನೇ ಬರಲಿಲ್ಲ. ಈ ಡ್ರೆಸ್ಗಳಿದೆ ಚಿಂತೆ. ಆ ಡ್ರೆಸ್ ತಗೋಬೇಕಿತ್ತು. ಈ ರಾತ್ರಿ ಅದೇ ತಲೆ ಓಡ್ತಾ ಇತ್ತು. ಓ ಚೆನ್ನಾಗಿತ್ತು, ಅದನ್ನು ತಗೊಬರ್ಬೇಕಿತ್ತು. ನಾನು ಹಾಗೆ ಬಂದೆ. ಇವೇ ಅದ್ರ ಮಧ್ಯದಲ್ಲಿ ಕಾಲು ಬೇರೆ ನೋವು. ಅಪ್ಪ ಎಷ್ಟೊತ್ತಿ ಮಲಗಿದೆ. ಅವ್ನು ಮಲಗ್ತಾನೆ 11:30, ನಾವು ಮಲಗ್ತಾ ಇನ್ನೂ ಲೇಟ್. 1:30 2 ಗಂಟೆ ಆಯಿತು. ಏನು ಮಾಡೋದು, ನಿದ್ದೆ ಬರ್ತಿಲ್ಲ. ಹೊಳ್ಳಾಡಿ ಸಾಕಾಗೋಯ್ತು. ಬೆಳಿಗ್ಗೆ ಕಂಡುಬಿಡೋಕ್ಕಾಗಲ್ಲ. ಚಲೋ ತಿಂಡಿ ಮಾಡೋಕ್ಕೂ ಮನಸ್ಸಿಲ್ಲ, ಏನಕ್ಕೂ ಮನಸ್ಸಿಲ್ಲ. ಅವನಿಗೋಸ್ಕರ 3 ದೋಸೆ ಮಾಡಿದ್ದೀನಿ, ಗೋಧಿ ದೋಸೆ. ನನಗೋಸ್ಕರ ಅವನು ಉಪವಾಸ ಇಡಂಗಿಲ್ಲಲ್ಲ, ಹಾಗಾಗಿ ಬನ್ನಿ ತೋರಿಸ್ತಿ ನೋಡಿ. ಕರೆಕ್ಟ್ 3 ದೋಸೆ ಮಾಡಿದ್ದೀನಿ. ಆಟಾಡು, ಕೊಡಲ್ಲ. ಫೋನ್ ಏನಕ್ಕೆ ಕೊಡಲ್ಲ? ಹೊಡಿತೀನಿ, ಕೊಡಲ್ಲ. ಸ್ವಲ್ಪ ಹೊತ್ತು ಫೋನ್ ಕೊಡಲ್ಲ. ನಾನು ಯೂಟ್ಯೂಬು ಕೊಡಲ್ಲ, ಪಾಟೂಬು ಕೊಡಲ್ಲ. ಫ್ರೆಂಡ್ಸ್, ನನ್ನ ಮಗ ಮಲ್ಕೊಂಡಿದ್ದ. ಸ್ವಲ್ಪ ಕೆಲಸ ಮಾಡಿಕೊಂಡೆ. ಬಟ್ಟೆ ತೊಳೆದಿತ್ತು, ಚೇರ್ ತೊಳೆಯೋಣಂತ ಸುಮಾರು ದಿನದನ್ನೇ ಅಂದ್ಕೊಂಡಿದ್ದೆ. ಊರಿಗೆ ಹೋಗೋದ್ರೊಳಗೆ ಎಲ್ಲ ಮುಗಿಸ್ ಹೋಗೋಣ ಅಂತ. ಊರಿಗೆ ಹೋಗ್ಬೇಕಂತಿದ್ದೀನಿ ಮಂತಲ್ಲಿ. ಇಷ್ಟು ಬಟ್ಟೆ ತೊಳೆದಾಕಿ ಚೇರ್ 2 ತೊಳೆದಿಟ್ಟಿದ್ದೀನಿ. ಈಗ ಸೋಪಿನ ಪುಡಿ ಹಾಕಿ ಎಲ್ಲ ತೊಳೆದಿಟ್ಟಿದ್ದೀನಿ. ಸ್ವಲ್ಪ 10 ನಿಮಿಷ ಮೊಬೈಲ್ ನೋಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡಿ ಎದ್ದ ನನ್ನ ಮಗ. ಎದ್ದನೇ ಏನು ಕೇಳ್ತಿದ್ದಾನೆ ನೋಡಿ. ಇದು ಬೇಕು ಅಂತ ಎದ್ದೆದ್ದನೇ ಇದನ್ನೇ ಕೇಳ್ತಿದ್ದಾನೆ. ಹಾಕಿಟ್ಟಿದ್ದೀನಿ ಬಿಸಿ. ಈಗ ಅಳ್ತಾನೆ ಬಿಸಿ ಅಂತ ಹೇಳಿದ್ರೆ ಕಿರಿಕಿರಿ ಮಾಡ್ತಾನೆ. ಫ್ರೆಂಡ್ಸ್, ನಿನ್ನೆ ನನ್ನ ಮಗ ಒಂದು ಹೊಸ ಸ್ಲಿಪ್ಪರ್ ತಗೊಬಂದ್ವಿ. ದೇವರೇ, ಅದನ್ನು ಎಲ್ಲಿಟ್ಟರು ಸಾಲದು. ಮನೆ ಒಳಗೆ ಹಾಕೊಂಡು ಓಡಾಡೋದು, ತೊಳೆಯೋದು, ಒಣಗಿಸೋದು, ಮತ್ತೆ ಹಾಕೋದು. ತೊಳೆದಾಯ್ತು, ಈಗ ಮತ್ತೆ ತೊಳೆದು ಒಣಗಿಸಿ ಮನೆ ಒಳಗೆ ಹಾಕೊಂಡು ಸುತ್ತು ಬರೋದು. ಅದೊಂದು ಎಷ್ಟು ದಿನ ಹೊಸ್ತಲ್ಲ, ಒಂದು 2-3 ದಿನ ತನಕ ಅದ್ರದ್ದು ಇನ್ನು ಇಂಟ್ರೆಸ್ಟ್ ಹೋಗ್ಬೇಕು. ಆ ಸ್ಲಿಪ್ಪರ್ದು ಅಲ್ಲಿ ತನಕ ಬಿಡೋಲ್ಲ. ಒಳಗೆ ಹಾಸಿಗೆ ಮೇಲೆ ಎಲ್ಲ ಕಡೆ ಅದನ್ನು ತೊಳೆದು ಒಣಗಿಸಿ ಮತ್ತೆ ಯೂಸ್ ಮಾಡ್ತಿದ್ದಾನೆ. ಒಳಗಡೆನೆ, ಹೊರಗೂ ತಗೋಗ್ತಾ ಇಲ್ಲ. ಮತ್ತೆ ಹಾಕ್ಕೊಂಡೆ ನೋಡಿ. ನಿನ್ನ ಕಾಲಿಗೆ ತಾಕ್ತು ಅಂದರೆ ಬಿದ್ದು ಹೋಗುತ್ತೀಗ. ಫ್ರೆಂಡ್ಸ್, ಊಟ ಮಾಡೋಣ ಬನ್ನಿ. ನನ್ನ ಮಗ ಅಂತೂ ಊಟ ಮಾಡಿಲ್ಲ. ಮೊಸರನ್ನ ಹಾಕ್ಕೊಟ್ರೆ ಒಂದೇ ಒಂದು ತುತ್ತಿಲ್ಲ. ಊಟ ಬೇಡ ಅಂತ ಬಾಳೆಹಣ್ಣು ಇಟ್ಕೊಂಡಾನೆ, ಅದನ್ನು ತಿಂತಿಲ್ಲ. ನೋಡಿ, ಬಸ್ ಮೇಲೆಲ್ಲ ತಗೊಂಡಿರ್ತದೆ. ತಿನ್ನ ಶೀ, ಬಸ್ ಮೇಲೆಲ್ಲ ಇಟ್ಟಿರ್ ತೆಗಿ, ತಿನ್ನು. ಹೊಡಗಿನ ಸ್ವಸ್ತಿ ಹಂಗೆಲ್ಲ ಮಾಡ್ದೆ ನೀನು. ವೇಸ್ಟ್ ಎಲ್ಲ ಮಾಡಿದ್ರೆ ಪಾಪಂಗೆ ಹೇಳ್ತೀನಿ ತಡಿ. ಏನೂ ತಂದ್ಕೊಡೋಕೆ ಹೇಳಲ್ಲ ಇನ್ನು ನಿಂಗೆ. ಬ್ಯಾಡ್ ಬಾಯ್. ಬನ್ನಿ ಫ್ರೆಂಡ್ಸ್, ಎಣ್ಗಾಯಿ ರೈಸು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ನೋಡಿ, ನಾನು ನನ್ನ ಮಗ ಕಾಫಿ ಕುಡಿತಾ ಇದ್ದೀನಿ. ಟೈಮ್ ನೋಡಿದ್ರೆ 5:15. ಸೂರ್ಯ ನೋಡಿದ್ರೆ ಸುಡುತ್ತದಾನೆ. ಸೂರ್ಯನ ಕಿರಣ ನಮ್ಮ ಮನೆಯ ಒಳಗೆ ಬಾರಿಸಿ ಆಚೆಗೆ ದಾಟ್ ಹೋಗ್ತೈತೆ. ಮೋರದ್ದು ನೋಡು ಅಂದೆ. ಅಲ್ಲಿ ಬೇಕಾ? ಹಾಲಾಕ್ಲಾ? ಮಾರ್ಕೆಟಿಗೆ ಹೋಗಿ ಬರ್ತಾ ಇದ್ದೀನಿ ಅಂತೀನಿ. ಏನೇ ಸ್ವಲ್ಪ ಶಾಪಿಂಗ್ ಮಾಡೋಕ್ಕಿದೆ, ತೊಗೊಬರ್ತೀನಿ. ಚಲೋ ಬಿಡು ಅದು ನೀಡು. ನಾನು ಬರಲ್ಲ ಇಲ್ಲ ಅಂದರೆ ಒಳಗಿಡು ಮಗನೆ. ಬೇಗ ಶೂ ಹಾಕಲ್ಲಿ ಬೀಳ್ತೀಯಲ್ಲ, ಬೇಡ. ಅದು ನಾನು ಎತ್ಕೊಳ್ಳಲ್ಲ, ಮತ್ತೆ ನಡಿಬೇಕು ಹೇಳಿ ನೀಗಲೇ. ಹಾಂ ಅದು ಹಾಕೊಂಡ್ರೆ ನಾನು ಎತ್ಕೊಳ್ಳ ಕರ್ಕಂತ ನೀನು ನಂಗೆ ಹೇಳಂಗೆ ಇಲ್ಲ, ಹೇಳಿದ್ದೀನಿ. ಕೈ ಹಿಡ್ಕೊಂಡು ನಡಿಬೇಕು. ಬಿದ್ದರೆ ನನಗೆ ಹೇಳಂಗಿಲ್ಲ, ಹೇಳಿದ್ದೀನಿ. ಫ್ರೆಂಡ್ಸ್, ನೋಡಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ. ಕೈ ಹಿಡ್ಕೊಂಡು ಹೋಗೋದು. ಫ್ರೆಂಡ್ಸ್, ನೋಡಿ ಮಾರ್ಕೆಟ್ ಫುಲ್ಲು. मैडम इधर चप्पल बताओ ना मैडम. बताना है क्या? हाँ बताना है, तभी तो ब्लॉगर बनूंगा, ऐसे थोड़ी बनूंगा. बता रही हूँ. मेरा लैंग्वेज आपको समझ में नहीं आ रहा है. खाली बस. क्या बोल रहे हो? मेरा लैंग्वेज समझ में नहीं आ रहा है, बस बता रही हूँ. कन्नड़ा. हाँ तो कन्नड़ में बताओ, उधर के गिराक भी आएंगे. वही, अच्छा वही बता रही हूँ. ನೋಡಿ ಫ್ರೆಂಡ್ಸ್, 150 ರೂಪಾಯಿಗೆ ಇಷ್ಟು ಕಮ್ಮಿಗೆ ಯಾರು ಕೊಡೋದಂತೆ, ಅವ್ರು ಕೊಡ್ತಿದ್ದಾರಂತೆ, ತಗೊಳ್ಳಿ. ಫ್ರೆಂಡ್ಸ್, ಮಾರ್ಕೆಟಿಂದ ಬಂದು ಸ್ನಾನ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತಿದ್ದೀವಿ. ನೋಡ್ರಿ 11:25 ನಮ್ಮ ಮನೆಯವರೇ ಬಂದರು ಡ್ಯೂಟಿ ಮುಗಿಸಿ. ನಾನು ನನ್ನ ಮಗ ಏನು ಮಲಗೇ ಇಲ್ಲ ನೋಡಿ. ಬೇಡ. ಗುಡ್ ನೈಟ್ ಅದು ಮಗನಾ. ಹಣ್ಣಿ ತಿಂತದಾನಂತೆ. ಚಲೋ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ, ಓಕೆನಾ? ಬಾಯ್ ಬಾಯ್.